ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರ್. ಆತ್ಮೀಯರೇ, ನಗಿ ಜೀವಂತಿಕೆಯ ಸಂಕೇತ, ಹೌದು ಅಲ್ರಿ? ನಗಿಯಿಂದ ಹೋಗಿಬೇಡ, ಹೊಗೆಯಿಂದ ತೆಗಿಬೇಡ, ದಗಿಯಿಂದ ಬಾಳಿಗೆ ಎರಡು ಬಗೆಬೇಡ. ನನ್ನ ಗೆಳೆಯ ಬ್ಯಾಸರಿಕೆ ಬೇಡ, ಅದು ಗೆಣೆಯ ಅಂತದ. ವಿದ್ಯೀಕರಣ ಮಾಡಿ ಹೇಳ್ತಾ ಇದ್ದೀನಿ. ಗೆಣೆಯ ಬ್ಯಾಸರಿಕೆ ಬೇಡ, ನಗುವಾಗ ನಗು ಮುಂದೆ ಮನಪೂರ್ವಕ ನಕ್ಕಿ ಬಿಡ್ಬೇಕು ಅಂತೇಳಿ ಬೇಂದ್ರೆ ಅವ್ರು ಹೇಳ್ತಾರೆ. ಖರೆ ಅದು ಸುಳ್ಳಲ್ಲ. ನಗು ಮುಂದೆ ನಕ್ಕಿ ಬಿಡ್ಬೇಕು. ಆ ನಗೆಯಲ್ಲಿ ಅನೇಕ ಪ್ರಕಾರಗಳು ಮಾಡ್ತಾರೆ, ಏನೇನು ಮಾಡ್ತಾರೆ ನಿಮಗೆ ಗೊತ್ತದ. ಒಬ್ಬರು ಟೀಸ್ ಮಾಡಿ ನಗೋದು, ಅದು ನಮ್ಮನ್ನು ನಾವು ಟೀಸ್ ಮಾಡ್ಕೊಂಡು ನಗೋದು, ಅದು ಸಹಜವಾಗಿ ನಗೋದು, ಮಾತಿನ ಮಧ್ಯದಲ್ಲಿ ನಗೋದು, ಎಷ್ಟು ನಗೆಗಳು, ನಾನಾ ಪ್ರಕಾರದ ನಗೆಗಳು. ಆ ನಗೆ ಬದುಕಿನ ತುಂಬ ಇರಬೇಕು ಅನ್ನೋದು ಪ್ರತಿಯೊಬ್ಬರ ಆಸೆ. ಹೌದು ರೀ. ನಗೆ ಬಿಟ್ಟು ಬದುಕಿಲ್ಲ ಅನ್ನುವಷ್ಟು ಮಟ್ಟಿಗೆ. ಯಾಕಂದ್ರೆ ನಗು ಅನ್ನುವಂಥದ್ದು ಕೇವಲ ಮನುಷ್ಯ ಪ್ರಾಣಿಗಳಿಗೆ ಕಂಡುಬರುತ್ತೆ ಅನ್ನೋ ಒಂದು ಲಕ್ಷಣ ಇದೆ. ಉಳಿದ ಪ್ರಾಣಿಗಳು ಇದನ್ನು ಡಿಫ್ರೆಂಟ್ ಅನ್ನೋದು ಸಹಿತ ಈಗಾಗಲೇ ಭಾಳ ಸ್ಥಳ ಪ್ರೂವ್ ಆಗ್ಯದ. ಬಟ್ ಅವು ನಗ್ತಿರ್ಬೋದು, ಅದು ನಮ್ಗೆ ಗೊತ್ತಾಗ್ತಾ ಇಲ್ಲ. ಅವರ ಭಾಷೆ ನಮ್ಗೆ ತಿಳಿಲಾರ್ದಕ್ಕೆ ನಾವು ಡಿಫೈನ್ ಮಾಡ್ತಾ ಇದ್ವಿ ಏನೋ ಗೊತ್ತಿಲ್ಲ. ಅದನ್ನಲ್ಲಿ ಇವತ್ತು ನಗೆ ಬಗ್ಗೆ ಒಂದಿಷ್ಟೇನೋ ನಿಮಗೇನು ಅನಿಸೋದ್ರಿ ನಗೆ ಬಗ್ಗೆಗಳು? ನಮಸ್ಕಾರ ಸರ್. ನಗುವುದು ಸಹಜ ಧರ್ಮ ಸರ್, ನಗಿಸುವುದು ಪರಧರ್ಮ. ಹೀಗಾಗಿ ಸರ ಮನಸ್ಸಿನಲ್ಲಿರ್ತಕ್ಕಂಥ ಒಂದು ಸುಖ ದುಃಖಗಳಿಗೆ ಅನುಗುಣವಾಗಿ ಮನುಷ್ಯನಲ್ಲಿ ಬೇರೆ 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 ತೆರನಾದಂಥ ನಗೆಗಳನ್ನು ನಾವು ಕಾಣ್ತಾ ಇದ್ದೀವಿ ಸರ್. ಒಂದು ಸಾಮಾನ್ಯ ಮಗುವಿನಿಂದ ಹಿಡ್ಕೊಂಡ್ರೆ ಸರ್, ಅದಕ್ಕೆ ಮಾತಿಲ್ಲ ಏನಿಲ್ಲ ಕರೀರಿ, ಅದರ ನಗುವಿನ ಹಿಡ್ಕೊಂಡ್ರೆ ವೃದ್ಧಾಪ್ಯದವರೆಗೆ ಒಂದೊಂದು ವಿವಿಧ ತೆರನಾದಂಥ ಒಂದು ನಗೆಗಳನ್ನು ನಾವು ಮನುಷ್ಯರಲ್ಲಿ ಕಾಣ್ತಾ ಇದ್ದೀವಿ ಸರ್. ನಗೆ ಅದೇಂದ್ರೆ ಮನುಷ್ಯನ ಒಂದು ಆನಂದದ ಪ್ರತೀಕ ಅಂತ ಹೇಳ್ತಾರೆ ಸರ್. ಅದಕ್ಕೆ ಇಲ್ಲೊಂದು ಇದೆ, ನಾವು ಬರೆದ ಒಂದು ಕವನ ಸರ. ಮನದಾನಂದದ ಮಂದಹಾಸವು ಮೂಡಿ ಬರುವುದು ನಗೆಯಲ್ಲಿ, ಮನದಾನಂದದ ಮಂದಹಾಸವು ಮೂಡಿ ಬರುವುದು ನಗೆಯಲ್ಲಿ.